ಗುಳೆಮ್ಮ ಗಾಂಧಿಗಪ್ಪ ಕಾಂತವರ ಆಶೀರ್ವಾದ ಹಡ್ಲಿಗಿ ಗ್ರಾಮಕ್ಕೆ ಇರಬೇಕು. ಯಾಕಂದ್ರೆ ನನ್ನ 2 ಬಾರಿ ಶಾಸಕರಾಗಿ ತಾವೆಲ್ಲ ಮಾಡಿದ್ರಿ, ಆ ಋಣ ತೀರಿಸಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತೈತಿ. ಹಂಗಾಗಿ ಇನ್ನು ಏನು 1.5-2 ಕಿಲೋಮೀಟ್ರು ಏನು ಹಡ್ಲಿಗಿ ಟು ಚಾನಲ್ ರಸ್ತೆ ಇದೆ, ಇನ್ನೊಂದು ತಿಂಗಳೊಳಗೆ ಅದನ್ನು ಕೂಡ ಭೂಮಿ ಪೂಜೆ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡೋಂಥ ವ್ಯವಸ್ಥೆ ಮಾಡ್ತುವಂಥ ವೇದಿಕೆ ಮುಖಾಂತರ ಹೇಳ್ತೀವಿ. ಅದಾದ್ಮೇಲೆ ಈ ಊರಿನ ಬಹಳ ಬೇಡಿಕೆ ಅಂದ್ಯಾಳು ಹಡ್ಲಿಗಿ ಗ್ರಾಮದ್ದು ಏನಂದ್ರೆ ಕೆರೆಗೆ ಹೋಗುವಂತ ರಸ್ತೆ ಬಹಳಷ್ಟು ಜನ ರೈತರ ರಸ್ತೆಗಳಿದ್ದಾವೆ. ಅದನ್ನೊಂದು ರಸ್ತೆ ಮಾಡುವಂಥದ್ದು ಬಹಳ ದೊಡ್ಡ ಬೇಡಿಕೆ ಇದೆ. ಯಾಕಂದ್ರೆ ಅಲ್ಲಿ ಬರುವಂತ ಅನೇಕ ರೈತರಿಗೆ ಮಳೆ ಬಂತಂದ್ರೆ ಅನೇಕ ನಮ್ಮ ತಾಯಂದ್ರು ಕೂಡ ಆ ಭಾಗಕ್ಕೆ ಹೊಲಕ್ಕೆ ಹೋದ ಬಹಳಷ್ಟು ತೊಂದರೆ ಆಗ್ತಿತ್ತು ಅಂತ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕಂದ್ರೆ 1-2 ಕಿಲೋಮೀಟರ್ ಅಂದ್ರೆ ಇಷ್ಟಕ್ಕೆ ರೋಡ್ ಮುಗಿದ್ಬಿಡೋದು 8 ಕಿಲೋಮೀಟರ್ ಆಗ್ತೈತಿ. ಹಾಗಾಗಿ ಆ 8 ಕಿಲೋಮೀಟರ್ ರಸ್ತೆ ಇವಾಗಲೇ ಪ್ರಸ್ತಾವನೆ ಕೊಟ್ಟಿದ್ವಿ. ಹಾಗಾಗಿ ಇವಾಗ ಏನು 8 ಕಿಲೋಮೀಟರ್ಗೆ ಮಾರ್ಚ್ ಆದ್ಮೇಲೆ ಅಪ್ರೂವಲ್ ಕೊಟ್ಟು ಭರವಸೆ ನೀಡಿದ್ದಾರೆ. ಹಾಗಾಗಿ ಅದು ಒಂದು ಹಡ್ಲಿಗಿ ಟು ಅಂದ್ಯಾಳು ರಸ್ತೆ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ಕೊಂತ. ಅದಾದ್ಮೇಲೆ ಈ ಭಾಗಕ್ಕೆ ಕೊಟ್ಟಷ್ಟು ಏಕ ನೀರಾವರಿ ನಾನು ಯಾವ ಹಳ್ಳಿ ಕೊಟ್ಟಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ವೇದಾವತಿ ನೀರು ಹರಿಯೋದ್ರಿಂದ ಇಲ್ಲಿ ಬಹಳಷ್ಟು ಲಿಫ್ಟ್ ಇರಿಗೇಷನ್ ಅವಶ್ಯಕತೆ ಇದೆ. ಹಂಗಾಗಿ ಇಲ್ಲಿ ಅನೇಕ ಏಕ ನೀರಾವರಿಗೂ ಕೊಟ್ಟಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಇನ್ನು ಬಹಳಷ್ಟು ಬ್ಯಾಲೆನ್ಸ್ ಇದ್ದಾವೆ. ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಹಡ್ಲಿಗಿ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಇವತ್ತೇನು ಈ ಖುಷಿ ಸಂತೋಷ ಐತಿ ಸದಾ ಇರಬೇಕು. ಯಾಕಂದ್ರೆ ನಿಮ್ಮ ಪ್ರೀತಿ ಇರುವಂಥ ಕೆಲಸ ನಾನಂತ 100% ಮಾಡ್ತೀನಿ. ಯಾಕಂದ್ರೆ ಇದು ಕೊನೆಯ ಹಳ್ಳಿ ನಮಗೆ. ಹಂಗಾಗಿ ನನ್ನ ರಾಜಕೀಯ ಜೀವನ ಅಂದ್ರೆ 2018ರಿಂದ 23 ಅದು MLA ಅವರು ಪ್ರಾರಂಭ ಮಾಡೋದು ಯಾವ್ದಾದ್ರೂ ಹಳ್ಳಿ ಇದ್ರೆ ಅದು ಹಡ್ಲಿಗಿ ಗ್ರಾಮದಿಂದ ಪ್ರಾರಂಭ ಆಗ್ತೈತಿ. ಅದು ಯಾಕಂದ್ರೆ ಮಾಡು ನಿಮ್ಗೆ ಒಳ್ಳೇದಾಗ್ತೈತಿ ಅಂತಂದು 2 ಚುನಾವಣೆ ಆಂಜನೇಯ ಸ್ವಾಮಿ ನಾನೇ ಚುನಾವಣೆ ಪ್ರಚಾರ ಮುಂಚೆನೆ ಇವಾಗೇನು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದಕ್ಕೆ 2 ಬಾರಿ ಶಾಸಕರಾಗಿದ್ದೀನಿ. ನೀವೇ ನಾನು ಕೇಳಂತ ವ್ಯಕ್ತಿತ್ವ. ಯಾಕಂದ್ರೆ MLA ಅಂತ ಯಾರು ಕೂಡ ಭಾವಿಸಲ್ಲ. ಸ್ವಂತ ಮನೆ ಮಗ ಅಣ್ಣ ತಮ್ಮಂತ ಆ ಪ್ರೀತಿ ವಿಶ್ವಾಸ ಏನೈತೆ ಆ ಋಣಾಂತ ತೀರ್ಸಕ್ಕಾಗಲ್ಲ. ಹಾಗಾಗಿ ಕೆಲಸದ ಮುಖಾಂತರ ತೀರ್ಸಂತ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಹಡ್ಲಿಗಿ ಗ್ರಾಮದ ಎಲ್ಲ ಜನತೆಗೆ ಕೂಡ ಇವತ್ತೇನು ಗೂಳೆಂ ಗಾಂಧಿಗಪ್ಪ ಮತ್ತು ಆಂಜನೇಯ ಸ್ವಾಮಿಯವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಟ್ಟು ಕಾಪಾಡಲಾಗ್ತದೆ. ಈ ಬಯಲಾಟಕ್ಕೆ ಬಹಳಷ್ಟು ಬೇಡಿಕೆ ಗಾಂಧಿಗಪ್ಪ ಮತ್ತು ಜಾತಿ ಜನಾಂಗ ಐತಿ. ಆದ್ರೆ ವಾಲ್ಮೀಕಿ ಸಮಾಜ ಜಾಸ್ತಿ ಐತಿ. ಒಂದ್ ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ಬೇಕು. ಏನ್ ಮದುವೆ ಮಾಡ್ಕೊಡೋಂಥ ದಿನಗಳಲ್ಲಿ ಇವತ್ತೇನು 14-15 ವರ್ಷಕ್ಕೆ ಮದುವೆ ಮಾಡ್ಕೊಡೋದನ್ನ ಅವಾಯ್ಡ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಆ ಮಕ್ಕಳಿಗೆ ಏನು ಗೊತ್ತಿರಲ್ಲ. ಚಿಕ್ಕ ವಯಸ್ಸಿನ ಮದುವೆ ಆದ್ರೆ ಆ ಸಂಸಾರ ಕೂಡ ಗೊತ್ತಿರಲ್ಲ. ಹಾಗಾಗಿ ಇಂಥವೆಲ್ಲ ಅವಾಯ್ಡ್ ಮಾಡ್ರಿ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಚಂಡ ಭಾರತಿ ಎನಿಸಿದ್ರೆ ಹಿಂದಿನ ಗಂಧದೊಳಗೆ ಲೇಪಂದು ಸರಿಗೆ ಬಂದರೆ ಗಂಧನ ಜನಗನಾದ ಪಾತ್ರ ಬಂದು ಬಾಲಕ ಜಾಗೃತಿಯಿಂದ ಅಪ್ಪಣೆ ಎಂಬಟ್ಟು ದೊಡ್ಡಪ್ಪನಾದ್ರೂ ಹೊರದ ಅದು ಯಾತಕ್ಕೆ ತನಕ ಭೂಪತಿ ಯಾವತ್ತು ಯಾವ ಬ್ರಹ್ಮಾಂಡಗಳ ಬ್ರಹ್ಮಾಂಡಗಳು ಅಲ್ಲಿ ಕೀಟಕತ್ತರು ಬಂದನಿಸ ಕಟ್ಟಿ ಕಳಿಸಿ. ಭೂಪತಿ ಇನ್ನು ಗೋಚರವಾಗಲಿಲ್ಲ ದೇವ. ಹಾಗಾದರೆ ಇಂದ ಬರುವಂತ ನಾವು ಚಿಂತ ಬಿಟ್ಟಿದ್ದೇವೆ. ಅದೇನು ದೇವ? ಈ ಹಳ್ಳದ ಭೂಕಂಪವಾಗುವಂತೆ
ಬಿದ್ದರೆ ಶಬ್ದ ಕುಲಾದ್ರಿ ಹಾರಿ ಬಿದ್ದವ ಭಲ ಭಲ ಆರ್ಪನ ಮಂತ್ರ ಅಗ್ನಿಕರ ಗಂಡದಲ್ಲಿ ಗಾಂಡಿಗೆ ಮುಖಾದರ ಹಾ ಗಂಟಲ ಗಾಳಿ ಎದ್ದಿದ್ದರೆ ಈ ಗಿರಿಯ ಪಾಲ್ಮರಿಯನ್ನು ಪ್ರಾಣ ಭಲ ಭಲ ಮಲ್ಲ ಇದ್ದಿದ್ದರೆ ಪ್ರೇಮ ಹಾ ಇದು ಸೂರ್ಯ ನ್ಯೂಸ್ ಕನ್ನಡ.